ಆ ಏರಿಯಾದಲ್ಲಿ ಯಾರ ಮನೆ ಬಳಿ ನೋಡಿದ್ರೂ ನೀರಿನ ಡ್ರಮ್ಗಳು ರಾರಾಜಿಸುತ್ತಿವೆ. ಖಾಲಿ ಬಿಂದಿಗೆ, ಕ್ಯಾನ್, ಬಕೆಟ್ಗಳನ್ನು ಹಿಡಿದು ಜನ ಅಲೆದಾಡ್ತಿದ್ದಾರೆ. ದುಡಿದ ಹಣವೆಲ್ಲ ಕುಡಿಯೋ ನೀರಿಗೆ ಖರ್ಚು ಮಾಡುತ್ತಿದ್ದು ಹಿಡಿ ಶಾಪ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಉರಿ ಉರಿ ಬಿಸಿಲ ಪ್ರತಾಪ ಕಂಟಿನ್ಯೂ ಆಗ್ತಿದೆ. ನೀರೇ ಇಲ್ಲ ಸರ್, ನೀರೇ ಇಲ್ಲ. ಮಕ್ಕಳು ನೀರು ಕೇಳಿದಾಗ ನಾವು ಅಂಗಡಿಯಿಂದ ತಂದ್ಕೊಡೋಷ್ಟು ಪರಿಸ್ಥಿತಿ ನಮಗೆ ಬಂದಿದೆ. ನೀರಿಗೆ ಅಷ್ಟು ಪ್ರಾಬ್ಲಮ್ ಆಗಿದೆ. ಇದು ಮಹದೇವಪುರ ಕ್ಷೇತ್ರದ ದೆನ್ನೂರು ಜನರಗೋಳು. ಇಲ್ಲಿ ಸುಮಾರು 3,000 ಮನೆಗಳಿದ್ದು 5,000ಕ್ಕೂ ಹೆಚ್ಚು ಜನ ವಾಸವಾಗಿದ್ದಾರೆ. ಬಹುತೇಕ ಬಡ ಕುಟುಂಬಗಳೇ ಇಲ್ಲಿವೆ. ಬೇಸಿಗೆ ಶುರುವಾಗಿದ್ದೇ ಆಗಿದ್ದು ಬೋರ್ವೆಲ್ಗಳಲ್ಲಿ ನೀರು ಪಾತಾಳ ಸೇರಿದೆ. ಬಿಬಿಎಂಪಿ 15 ದಿನಕ್ಕೊಮ್ಮೆ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡ್ತಿದೆ. ನೀರು ತರೋ ಸಿಬ್ಬಂದಿ ಸಂಪಿದ್ರೆ ಮಾತ್ರ ನೀರು ಬಿಡ್ತಾರೆ. ಬಿಂದಿಗೆ ಡ್ರಮ್ಗಳಿಗೆ ಬಿಟ್ರೆ ಹೆಚ್ಚು ಟೈಮ್ ಆಗುತ್ತೆ ಅಂತಾರೆ. ಟ್ಯಾಂಕರ್ ಮಾಲೀಕರ ಕಾಲಿಗೆ ಬಿದ್ದು ಬೇಡುವ ಸ್ಥಿತಿ ಬಂದಿದೆ ಅಂತ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಇವಾಗ ಕುಡಿಯೋ ನೀರು ಬೇಕಂದ್ರೆ ನಾವು ಅವನು 10 ರೂಪಾಯಿ ತಗೊಳ್ಳೋನು ಅವನು ಕೂಡ 5 ರೂಪಾಯಿ ಜಾಸ್ತಿ ಮಾಡಿ 15 ರೂಪಾಯಿಗೆ ಹೇಳ್ತಾ ಇದ್ದಾನೆ. ಇವಾಗ ಟ್ಯಾಂಕರ್ ಅವರು ಮಿನಿಮಮ್ 500 ತಗೊಳೋರು ಇವಾಗ 2000 ರುಪೀಸು. ಅವ್ರನ್ನ ನಾವು 1 ವೀಕ್ ಮುಂಚೆನೇ ಬುಕ್ ಮಾಡಬೇಕು. ಬುಕ್ ಮಾಡಿ ಅವ್ನ ರಿಕ್ವೆಸ್ಟ್ ಮಾಡಿದ್ರೇ ಅವ್ನು ಬರೋದು, ಅವ್ನ ಕಾಲು ಹಿಡಿದ್ರೇ ಅವ್ನು ಬರೋದು ಅನ್ನೋ ಈ ಥರ ಸಿಚುವೇಶನ್ ಇಲ್ಲಾಗಿದೆ ಸರ್. ಜೀವ ಜಲವಿಲ್ಲದೆ ಯುಗಾದಿ ಹಬ್ಬವನ್ನು ಮಾಡಲಾಗಿಲ್ವಂತೆ. ಒಂದು ಟ್ಯಾಂಕರ್ ನೀರಿಗೆ 1,500ರಿಂದ 2,000 ಕೊಡಬೇಕು. ಮಕ್ಕಳು ದಾಹ ಅಂತಾರೆ, ಆದ್ರೆ ಮನೆಯಲ್ಲಿ ಹನಿ ನೀರಿರಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ತುಂಬ ಸಮಸ್ಯೆ ಸರ್. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ 1 ವಾರ 2 ವಾರ ರಜಾನೇ ಹಾಕ್ಸಿದ್ದೀನಿ. ಬಟ್ಟೆ ಒಗೆಯೋಕ್ಕೆ ನೀರಿಲ್ಲ, ಅವ್ರಿಗೆ ಸ್ನಾನ ಮಾಡ್ಸೋಕೆ ನೀರಿಲ್ಲ. ತುಂಬ ಹಿಂಸೆ ಆಗಿದೆ. ಈ ಟ್ಯಾಂಕರ್ ಅವ್ರನ್ನ ಕೇಳಿದ್ರೆ ಏನಂತಾರೆ ಗೊತ್ತಾ, ಸಂಪಿದೆಯಾ, ಸಂಪಿದ್ರೆ ನೀರು ಬಿಡ್ತಾರೆ. ಅದು ಅವ್ರು ಹೇಳ್ದಂಗೆ 1 ವಾರಕ್ಕೆ ಮುಂಚೆನೇ ಬುಕ್ ಮಾಡಬೇಕು ನೀರಿಗೆ, ಇಲ್ಲಾಂದ್ರೆ ನೀರೇ ಕೊಡೋದಿಲ್ಲ ಅವರು. ಇನ್ನು ನಾಗರಬಾವಿಯ ಪಾಪರೆಡ್ಡಿ ಪಾಳ್ಯದ 11ನೇ ಕ್ರಾಸ್ನಲ್ಲಿ ನೀರಿಲ್ಲದೆ ಜನ ಹೈರಾಣಾಗಿದ್ದಾರೆ. ಈ ಬೀದಿಗೆ ಮಾತ್ರ ನೀರು ಬಿಡುತ್ತಿಲ್ಲ ಅಂತ ವಾಟರ್ ಮ್ಯಾನ್ಗಳ ವಿರುದ್ಧ ಕಿಡಿಕಾರಿದ್ದಾರೆ. ತೀರ ಬಿಡ್ತಾರೆ, 10 ನಿಮಿಷ ಬಿಡ್ತಾರೆ, ನಿಲ್ಸೇ ಬಿಡ್ತಾರೆ. ಹಬ್ಬ ಹುಣ್ಣಿಮೆ ಅಂದ್ರೆ ನೀರೇ ಇಲ್ಲ, ನಮ್ಗೆ ಅಷ್ಟು ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ನಾವು ಇಷ್ಟೊಂದು ಬೇಡ್ಕೋತಾ ಇದೀವಿ ಅವ್ರನ್ನ ನೀರು ಬಿಡಕ್ಕೆ. ಈಗ ಟ್ಯಾಂಕರ್ ನೀರು ಕೂಡ ದುಪ್ಪಟ್ಟು 2,000 ಆಗಿದೆ. ಅದು ಕಡಿಮೆ ಆಗಿದೆ ಅಂತಾರೆ, ಅವ್ರು ಅದೇ ರೇಟೇ ಹೇಳ್ತಾ ಇದ್ದಾರೆ. ಈಗ 1,500 ಮಾಡಿದೀವಿ ಅಂತಾರೆ, ನಾವು ಎಷ್ಟು ಅಂತ ಹಾಕಿಸ್ಕೊಳ್ಳೋಣ. ಜಲದಾಹದ ನಡುವೆ ಬಿಸಿಲ ಜ್ವಳ ಮುಂದುವರೆದಿದೆ. ನಗರದಲ್ಲಿ ನಿತ್ಯ 37ರಿಂದ 38 ಡಿಗ್ರಿ ಉಷ್ಣಾಂಶ ದಾಖಲಾಗ್ತಿದೆ. ಎಚ್ಎಎಲ್ ದೇವನಹಳ್ಳಿಯಲ್ಲಿ ಸೂರ್ಯ ಬೆಂಕಿಯುಗುಳುತ್ತಿದ್ದಾನೆ. ಇನ್ನು 40 ಡಿಗ್ರಿ ಉಷ್ಣಾಂಶ ದಾಖಲಾಗಿರುವ ಜಿಲ್ಲೆಗಳಲ್ಲಿ ಜೋರು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇವತ್ತು ಮತ್ತು ನಾಳೆ ಬೆಂಗಳೂರಲ್ಲಿ ಸರಾಸರಿಯಾಗಿ 35 ಅಥವಾ 36 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಇರುವಂಥ ಒಂದು ಸಾಧ್ಯತೆ ಇದೆ. ಕೆಲವು ಜಿಲ್ಲೆಗಳಲ್ಲಿ ಇವತ್ತಿಂದ ಒಂದು 3 ದಿನಕ್ಕೆ ಕೆಲವು ಕಡೆ ಗುಡುಗು ಮಿಂಚು ಸಹಿತ ಮಳೆ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಅದೇ ರೀತಿಯಿಂದ ದಕ್ಷಿಣ ಒಳನಾಡಿನಲ್ಲಿ ಕೂಡ 12 ಮತ್ತು 13ನೇ ತಾರೀಕು ಒಂದೆರಡು ಕಡೆ ಗುಡುಗು ಮಿಂಚು ಸಹಿತ ಮಳೆ ಆಗುವಂಥ ಒಂದು ಸಾಧ್ಯತೆ ಕೂಡ ಇದೆ. ಮುಂದಿನ 7 ದಿನಗಳ ಕಾಲ ಕೆಲ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಮೇಲೂ ವರುಣ ಕೃಪೆ ತೋರುವ ಸಾಧ್ಯತೆ ಇದೆ. ವಿನಾಯಕ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.